ಯಾರೊಬ್ರು ಖಡಕ್ ಅಧಿಕಾರಿ ರಾಜಕಾರಣಿಯೊಬ್ಬರಿಗೆ ಸಂಬಂಧಪಟ್ಟಿದ್ರು ಅಂದ್ರೂ ಕೂಡ ಕೇರ್ ಮಾಡದೆ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡುವ ದಿಟ್ಟತನ ತೋರಿಸಿದವರು. ಆದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಈ ಖಡಕ್ ನಿರ್ಧಾರಕ್ಕೆ ಅವರಿಗೆ ಸಿಕ್ಕಿದ್ದು ವರ್ಗಾವಣೆ ಗಿಫ್ಟ್. ಆದ್ರೆ ಈಗ ಆ ಆಫೀಸರ್ ಟ್ರಾನ್ಸ್ಫರ್ ಮಾಡಿದ್ದಲ್ಲ, ನಾನೇ ಮಾಡಿಸ್ಕೊಂಡಿದ್ದು ಅಂತ ಹೇಳ್ತಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿವಿಧ ಸರ್ವೆ ನಂಬರ್ಗಳಲ್ಲಿ 1969 ಎಕರೆ ಪ್ರದೇಶವನ್ನ ಅರಣ್ಯ ಭೂಮಿ ಅಂತ ಘೋಷಿಸಲಾಗಿದೆ. ಆದರೆ ಅದೇ ಸರ್ವೆ ನಂಬರ್ಗಳಲ್ಲಿ ಸುಮಾರು 2000 ಎಕರೆ ಜಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎನ್ನಲಾಗಿದೆ. ಅಕ್ರಮಕ್ಕೆ ಸಂಸದ ಸಿಎಸ್ ಪುಟ್ಟರಾಜು ಕಾರಣ ಅಂತ ಮಾಹಿತಿ ಹಕ್ಕು ಹೋರಾಟಗಾರರೊಬ್ಬರು ದೂರು ನೀಡಿದ್ರು. ಆಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಯೊಬ್ಬರು ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಮುರ್ಕೊಂಡು ಬಿದ್ದಿದ್ರು. ಅಲ್ಲದೆ ಸಂಸದ ಪುಟ್ಟರಾಜು ಸಂಬಂಧಿಕರ ಒಡೆತನದ ಎಸ್ಟಿಜಿ ಸ್ಟೋನ್ ಕ್ರಷರ್ ಕಂಪನಿ ಸೇರಿ 48 ಗಣಿ ಕಂಪನಿಗಳಿಗೆ ಬಿಸಿ ಮುಟ್ಟಿಸಲಾಗಿತ್ತು. ಜೊತೆಗೆ ದಂಡ ವಿಧಿಸಿ ಪಾಂಡವಪುರ ಠಾಣೆಯಲ್ಲಿ ದೂರು ನೀಡಲಾಗಿತ್ತು. ಇದರಿಂದ ಕೆಂಡಮಂಡಲಾಗಿರುವ ಸಂಸದರು ದಂಡ ವಿಧಿಸಿ ಅಧಿಕಾರಿಯೇ ಹಣ ವಸೂಲಿಗಿಳಿದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆ ನೋಟಿಸ್ ರೆಡಿ ಮಾಡ್ಕೊಂಡು ಅಸೋಸಿಯೇಷನ್ ಹತ್ರ ಮೀಟಿಂಗ್ ಹೋಗ್ತಾರೆ. ಯಾರು ನಾಗಭೂಷಣ್ ಅನ್ನೋರು, ನಿಮಗೆ 40 ಹಾಕಿದ್ದೀನಿ, ನೀವು ನನಗಿಷ್ಟು ಮ್ಯಾಕ್ಸಿಮಮ್ ಫುಲ್ಫಿಲ್ ಮಾಡಿದ್ರೆ ಇದು ಬರೀ ಒಂದು 5 ಲಕ್ಷ ಕಳಿಸ್ತೀನಿ ಅಂತ. ಅದೇ ಹೇಳೋದು, ಇಂಥ ವ್ಯವಹಾರಕ್ಕೆ ಹೋಗಿ ಮಾಡ್ಕೊಂಡ್ಬಂದ ಹಿನ್ನೆಲೆಯಲ್ಲಿ ಇವರು ಹೋಗಿ ಅಸೋಸಿಯೇಷನ್ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಂಥ ವಿಚಾರವನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ತಿಳಿಸಿದ್ದೀನಿ. ಈ ನಡುವೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿರುವ ಅಧಿಕಾರಿ ನಾಗಭೂಷಣ್ ಮಾತ್ರ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ಳೋಕು 1 ವರ್ಷದ ಹಿಂದೆ ವರ್ಗಾವಣೆ ಬಯಸಿದ್ದೆ ಅಂತ ಹೇಳಿದ್ದಾರೆ. ಕಳೆದ 3 ವರ್ಷಗಳಿಂದ ಮಂಡ್ಯದಲ್ಲಿ ಕೆಲಸ ಮಾಡುತ್ತಿದ್ದು ಮೈಸೂರಿಗೆ ವರ್ಗಾವಣೆಯಾದ್ರೆ ನನ್ನ ವೈಯಕ್ತಿಕ ಸಮಸ್ಯೆ ಬಗೆಹರಿಯಲಿದೆ ಎಂದಿದ್ದಾರೆ. ಅಲ್ಲದೆ ಸಂಸದರು ಯಾವ ಸಂದರ್ಭದಲ್ಲಿ ನನ್ನ ವಿರುದ್ಧ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿಲ್ಲ ಅಂತ ಹೇಳೋ ಮೂಲಕ ವಿವಾದಗಳಿಗೆ ಮುಕ್ತಿ ನೀಡೋ ಯತ್ನ ಮಾಡ್ತಿದ್ದಾರೆ. ಕಾರಣ ಏನಿಲ್ಲ, 3 ವರ್ಷ ಆಗಿತ್ತು. ನಮ್ಮ ಮನೇಲಿ ನಮ್ಮ ತಾಯಿಯವ್ರು ಹುಷಾರಿಲ್ಲ, ನನಗೂ ಸ್ವಲ್ಪ ಹುಷಾರಿಲ್ಲ. ಅದು ವರ್ಗಾವಣೆ ಇವಾಗಾಗಿದೆ. ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೂ ಸಂಬಂಧ ಕಲಿಸ್ಬೋದು. ಅದು ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಯಾವ ಸಮಯದಲ್ಲಿ ಯಾವ ಥರ ಹೇಳಿದ್ದಾರೆ ಅದು ನಮಗೇನೋ ಗೊತ್ತಿಲ್ಲ. ಬಟ್ ಆ ಥರ ಏನು ನಡೆದಿರೋ ಕಲ್ಲು ಗಣಿಗಾರಿಕೆ ಕಾನೂನುಬದ್ಧವಾಗಿ ನಡೀತಿಲ್ಲ ಅಂತ ಅಧಿಕಾರಿಯೇ ದಂಡ ವಿಧಿಸಿ ಎಫ್ಐಆರ್ ದಾಖಲಿಸಿದ್ರು. ಆದ್ರೀಗ ಅದೇ ಅಧಿಕಾರಿ ಯಾವುದೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿಲ್ಲ ಅಂತ ಹೇಳಿರೋದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ರವಿಲಾಲಿಪಾಳ್ಯ, TV9 ಮಂಡ್ಯ.